ಇವತ್ತು ನಾನು ಬೆಂಡೆಕಾಯಿ ದೋಸೆ ತೋರಿಸ್ಕೊಡ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ರೌಂಡು ಹಾಗೆ ಬರೀ ಅಕ್ಕಿನ ಮಿಕ್ಸಿ ಮಾಡ್ಕೋಬೇಕು. ಒಂದು 8 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಈ ಥರ ನುಣ್ಣಗೆ ಹಾಕಬೇಕು. ಈ ರೀತಿ ಬಲ್ತಿರುವಂತಹ ಬೆಂಡೆಕಾಯಿಂದ ಒಂದು ಸಾರಿ ನೀವು ದೋಸೆನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಈಗ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ಪ್ರೀತಿಯ ಸ್ವಾಗತ. ನಾನು ವಿನಾಯಕ, ನನ್ನ ಜೊತೆ ನನ್ನ ತಾಯಿ ಇದ್ದಾರೆ, ಶ್ರೀಮತಿ DH ಪುಷ್ಪ ಅವರು. ಅಮ್ಮ ನಮಸ್ತೆ. ನಮಸ್ತೆ ಎಲ್ಲ ವೀಕ್ಷಕರಿಗೂ. ಇವತ್ತೇನು ತೋರಿಸ್ಕೊಡ್ತೀರಾ? ಇವತ್ತು ನಾನು ಬೆಂಡೆಕಾಯಿ ದೋಸೆ ತೋರಿಸ್ಕೊಡ್ತೀನಿ. ಇವತ್ತು ನಾವು ಅಮ್ಮನ ಕೈ ರುಚಿಯಲ್ಲಿ ಬೆಂಡೆಕಾಯಿ ದೋಸೆ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಜೊತೆಗೆ ನಾನು ತಿಂದ್ಬಿಟ್ಟು ಕೊನೆಗೆ ಹೇಗಿದೆ ಅಂತ ಹೇಳ್ತೀನಿ. ಅಮ್ಮ, ಬೆಂಡೆಕಾಯಿ ದೋಸೆಗೆ ಏನೇನು ಬೇಕು ತೋರಿಸ್ಕೊಡಿ. 1 ಕಪ್ ದೊಡ್ಡ ಕಪ್ಪಿಲಿ 1 ಕಪ್ಪು ಅಕ್ಕಿ ರಾತ್ರಿ ನೆನೆಸಿಟ್ಟು ರಾತ್ರಿ ನೆನೆಸಿಟ್ಕೊಂಡು 6 ರಿಂದ 8 ತಾಸು ನೆಂದಿದೆ. ಹೌದು, 6 ರಿಂದ 8 ತಾಸು. ನೀವು ಸಾಯಂಕಾಲ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ನೆನೆ ಇಟ್ಕೋಬೇಕು. ಬೆಳಗ್ಗೆ ಮಾಡ್ಬೇಕು ಅಂದರೆ ರಾತ್ರಿನೇ ನೆನೆ ಇಟ್ಕೋಬೇಕು ಅಕ್ಕಿನ. ಅದಕ್ಕೆ ಒಂದು 15-20 ಬೆಂಡೆಕಾಯಿ ಬಲ್ತಿರೋದು, ಆಮೇಲೆ ಒಂದು 10-15 ಹಸಿಮೆಣಸಿನಕಾಯಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಜೀರಿಗೆ, ಎಣ್ಣೆ, ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ರೌಂಡು ಹಾಗೆ ಬರೀ ಅಕ್ಕಿನ ಇದನ್ನು ಮಾಡ್ಕೋಬೇಕು, ಮಿಕ್ಸಿ ಮಾಡ್ಕೋಬೇಕು. ಎರಡು ರೌಂಡ್ ಆದಮೇಲೆ 2 ಸ್ಪೂನು ಜೀರಿಗೆ, ಅದೇನು ಹುರ್ಕೊಂಡಿಲ್ಲ ಏನಿಲ್ಲ, ಇಲ್ಲ ಹಸಿದು, ಒಂದು 8 ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು, ಇದು ಒಂದು 15-20 ಬೆಂಡೆಕಾಯಿ ಬಲ್ತಿರೋಂಥ ಬೆಂಡೆಕಾಯಿ. ಸ್ವಲ್ಪ ಬಲ್ತಿದ್ರೆ ಚೆನ್ನಾಗಿ ಬರುತ್ತೆ, ದೋಸೆ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಈ ಥರ ನುಣ್ಣಗಾಗಬೇಕು. ಯಾವುದು ಫುಲ್ಲು ನುರಿಬೇಕು. ಎಲ್ಲ ಹಸಿಮೆಣಸಿನ್ಕಾಯಿ, ಬೆಂಡೆಕಾಯಿ, ಜೀರಿಗೆ, ಉಪ್ಪು ಇವಾಗ ಪಾತ್ರೆ ತಾವು ರುಬ್ಬಿರೋಂಥ ಹಿಟ್ಟನ್ನ ಒಂದು ಪಾತ್ರೆ ತಗೊಳ್ತಾ ಇದ್ದೀನಿ. ಇದನ್ನು ಇನ್ನು ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ನೀರು ಹಾಕ್ಕೊಂಡು ಜಾಸ್ತಿ ನೀರು ಹಾಕೋದು ಬೇಡ ಅನಿಸ್ತಲ್ಲಮ್ಮ. ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು. ಈ ಥರ ಇರ್ಬೇಕಲ್ಲ. ಇದನ್ನು 5 ನಿಮಿಷ ಬಿಡು. 5 ನಿಮಿಷ ಇದನ್ನು ಬಿಡ. ಈಗ ಚೆನ್ನಾಗಿ ಕಾದಿದೆ ಹಂಚು. ಇವಾಗ ದೋಸೆ ಹಿಟ್ಟು ಹಾಕ. ತುಂಬಾ ಸಿಂಪಲ್. ಆದ್ರೆ ಹೆಂಗ್ ಮಾಡ್ಬೇಕು ಅನ್ನೋ ವಿಧಾನ ಚೆನ್ನಾಗಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಒಂದು ಸರಿ ಆ ವಿಧಾನ ನಮಗೆ ಚೆನ್ನಾಗಿ ಗೊತ್ತಾಗ್ಬಿಟ್ರೆ ಒಂದ್ಸಲ ಮಾಡ್ಕೊಂಡು ತಿಂದ್ರೆ ಪದೇ ನೀವು ಮಾಡ್ಕೊಂಡು ತಿಂತೀರಿ. ಬರೀ ಅದೇ ರೆಗ್ಯುಲರ್ ದೋಸೆ ತಿಂದು ಹೌದು ಬೋರ್ ಆಗಿರುತ್ತೆ. ಇದು ಬೇರೆನೇ ಟೇಸ್ಟು. ಇದಕ್ಕೇನು ಉದ್ದಿನ ಬೇಳೆ ಬೇಡ, ಮಂಡಕ್ಕಿ ಬೇಡ, ಅವಲಕ್ಕಿ ಬೇಡ, ಬರೀ ಬೆಂಡೆಕಾಯಿ ಅಕ್ಕಿ ಬೆಂಡೆಕಾಯಿ ಇಷ್ಟಿದ್ರೆ ಸಾಕು. ಸೋಡಾನ ಮಾಡ್ಕೊ, ನೆಂದಿರೋ ಅಕ್ಕಿ
ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಅಂದರೆ ನೀವು ಸೋಡಾ ಬಳಸಿಲ್ಲ ನೋಡ್ರಮ್ಮ. ಹೌದು, ಸೋಡಾ ಹಾಕಂಗಿಲ್ಲ. ಏನೊಂದು ಇದಕ್ಕೆಲ್ಲ ಸೋಡಾ ಬಳಸಂಗೇ ಇಲ್ಲ. 6 ತಾಸು ಹಿಂದೆ ಹೌದು. ನಾವೇನು ಅಕ್ಕಿ ಒಂದೇ ನೆನೆಸ್ಕೊಳ್ಳೋದೊಂದೇ ನೆನ್ಪಿಟ್ಕೊ. ಹೌದು ಹೌದು ಹೌದು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಇನ್ನೊಂದು ಸರಿ ನಾವು ನೆನಪಿಸ್ಬೇಕು ನಮ್ಮ ವೀಕ್ಷಕರಿಗೆ, ಬಲ್ತಿರುವಂತಹ ಬೆಂಡೆಕಾಯಿ ಬಳಸಿದಾಗ ಹೌದು ದೋಸೆ ಚೆನ್ನಾಗಿ ಭಾಳ ಚೆನ್ನಾಗಿ ಎಳೆ ಬೆಂಡೆಕಾಯಿ ಬಳಸಿದ್ರೆ ಹೌದು ದೋಸೆ ಅಷ್ಟು ಚೆನ್ನಾಗಿ ಬರದೇ ಇರಬಹುದು. ಬರುತ್ತೆ, ಆದರೆ ಭಾಳ ಚೆನ್ನಾಗಿ ಇನ್ನೂ ತೆಳ್ಳು ಗರಿ ಗರಿ ಇನ್ನೂ ಗರಿ 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 ಬೇಕು. ಎಷ್ಟು ಬಲ್ತಿರುತ್ತೋ ಅಷ್ಟು ಒಳ್ಳೇದು ಅಂತೀರಾ? ಹೌದು ಹೌದು ಹೌದು. ಅದ್ಭುತ. ಆಗೋಯ್ತು ನೋಡ್ರಿ, ಎಷ್ಟು ಸಿಂಪಲ್ ಪ್ರೊಸೀಜರ್. ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ಸಿಂಪಲ್ಲಾಗಿ ಬೆಂಡೆಕಾಯಿ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಈ ರೀತಿ ಬಲ್ತಿರುವಂತಹ ಬೆಂಡೆಕಾಯಿಂದ ಒಂದ್ಸರಿ ನೀವು ದೋಸೆನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಈಗ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಇಲ್ಲಿ ನನಗೆ ಇದ್ರ ಜೊತೆ ಕೊಬ್ಬರಿ ಚಟ್ನಿಯನ್ನು ಕೂಡ ಕೊಟ್ಟಿದ್ದಾರೆ ಟೇಸ್ಟ್ ಮಾಡೋಕ್ಕೆ. ಆದರೆ ಮೊದಲು ಬರೀ ದೋಸೆನ ಹೇಗಿದೆ ಅಂತ ಟೇಸ್ಟ್ ನೋಡ್ತೀನಿ. ಯಾವುದೇ ಚಟ್ನಿ ಅವಶ್ಯಕತೆ ಇಲ್ಲ ಇದಕ್ಕೆ, ಯಾಕೆಂತಂದರೆ ಇದರಲ್ಲಿ ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಇದೆ, ಅದ್ರ ಖಾರ ಇದೆ, ಮತ್ತು ಆ ಜೀರಿಗೆ ಫ್ಲೇವರ್ ಬರ್ತಾ ಇದೆ. ಬೆಂಡೆಕಾಯಿ ತುಂಬಾ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ, ತುಂಬಾ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಮಕ್ಕಳು ತರಕಾರಿಗಳನ್ನು ತಿನ್ನಲ್ಲ, ಬೆಂಡೆಕಾಯಿ ಪಲ್ಯ ಅಂತಂದರೆ ಅಮ್ಮ ಬೇಡ ಅಪ್ಪ ಬೇಡ ಅಂತ ಹೇಳ್ತಾರೆ. ಆಗ ಈ ರೀತಿ ದೋಸೆ ಮಾಡಿ ಅವರಿಗೆ ಒಂದು ಸರಿ ತಿನ್ನಿಸಿ ನೋಡಿ, ಖಂಡಿತವಾಗ್ಲೂ ಅವರು ಪದೇ ಪದೇ ಮಾಡಿಕೊಡಿ ಅಂತ ಕೇಳ್ತಾರೆ. ತುಂಬಾ ಅತ್ಯದ್ಭುತವಾಗಿ ಬಂದಿದೆ, ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ. ಒಂದು ಸಾರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ನಿರಾಸೆ ಆಗಲ್ಲ ಅಂತ ಹೇಳ್ತಾ ಈಗ ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಜೊತೆಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಕೊಬ್ಬರಿ ಚಟ್ನಿ ಜೊತೆಗೂ ಕೂಡ ತುಂಬ ಚೆನ್ನಾಗಿದೆ. ಬರೀ ಹಾಗೆ ತಿನ್ಬೋದು ಅದೇ, ಅಷ್ಟು ಚೆನ್ನಾಗಿದೆ. ಜೀರಿಗೆ ಫ್ಲೇವರು, ಬೆಂಡೆಕಾಯಿ ಫ್ಲೇವರ್ ನಾನು ಆಗಲೇ ಹೇಳಿದ ಹಾಗೆ ತುಂಬಾ ಚೆನ್ನಾಗಿದೆ. ಇದೇ ರೀತಿ ವಿಶಿಷ್ಟವಾಗಿರುವಂತಹ ಇನ್ನಷ್ಟು ಅದ್ಭುತವಾದಂತಹ ಅಡುಗೆಗಳನ್ನು ನಮ್ಮ ವಾಹಿನಿಯ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೇವೆ. ಆದರೆ ತಾವೆಲ್ಲರೂ ಕೂಡ ಈ ನಮ್ಮ ಪ್ರಯತ್ನಕ್ಕೆ ಬೆಂಬಲವನ್ನು ಯಾವ ರೀತಿ ವ್ಯಕ್ತಪಡಿಸ್ಬೇಕು ಹೇಳಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ಬೆಂಡೆಕಾಯಿ ದೋಸೆಯನ್ನು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು, ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿ ಬಂತು ಅಂತ ಹೇಳಿ, ಅಥವಾ ಚೆನ್ನಾಗಿ ಬರಲಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ಸ್ಗಳ ಮೂಲಕ ತಿಳಿಸಿ, ಯಾವ ರೀತಿ ಚೆನ್ನಾಗಿ ಮಾಡ್ಕೋಬಹುದು ಅಂತ ನಾವು ನಿಮಗೆ ಉತ್ತರವನ್ನು ತಿಳಿಸ್ತೇವೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.